ಯಪ್ಪ ಯಪ್ಪ ಗೈಸ್ ಫಸ್ಟ್ ಆಫ್ ಆಲ್ ಇವತ್ತು ನನ್ನ ಬರ್ಡೇ. ಸೊ ನಂಗೆ ಆಬ್ವಿಯಸ್ಲಿ ವಿಶ್ ಬಂದಿದೆ ನಿಮ್ಮ ಹತ್ರ ಇಂದ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ವಿಶಸ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಲವ್ ಯು ಆಲ್. ಸೊ ಎಸ್, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಅಸ್. ಅಂಡ್ ಇಲ್ಲಿ ನೋಡ್ಬೋದು ಗೈಸ್, ನಮ್ಮ ಅಕ್ಕ ಬಂದು ಕಸ್ಟಮೈಸ್ಡ್ ಕೇಕ್ ನ ಮಾಡ್ತಾ ಇದ್ದಾಳೆ. ಅವಳ ಕೈಯಿಂದ ಕಸ್ಟಮೈಸ್ಡ್ ಕೇಕ್ ನ ಮಾಡ್ತಾ ಇದ್ದಾಳೆ. ಏ ಅವೆಲ್ಲ ವೇಸ್ಟ್ ಮಾಡಬೇಡ ಸುಮ್ಮನೆ ಅಕ್ಕ. ನಾವು ಇವಾಗ ತಿನ್ನಲ್ಲ ಕಣ, ಬೆಳಗ್ಗೆ ತಿನ್ನೋದು ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಗೈಸ್, ಈ ತರ ಕೇಕ್ ಎಲ್ಲಾದ್ರೂ ನೋಡಿದೀರಾ? ಹೀಗೂ ಉಂಟ ನೋಡಿ. ನನ್ಗೆ ಎಂತ ಅಕ್ಕ ಸಿಕ್ಕಿದ್ದಾಳೆ ಗೈಸ್. ನಮ್ಮ ಅಕ್ಕನ ಎಷ್ಟೊಂದ್ ಜನ ಬೈತೀರಾ, ನಿಮ್ಮ ಅಕ್ಕ ಸೆಲ್ಫಿಶ್, ನಿಮ್ಮ ಅಕ್ಕ ನಿಮ್ನ ಇಷ್ಟಪಡಲ್ಲ, ನಿಮ್ಮ ಅಕ್ಕ ತಂಗಿ ಒಂದು ಅಂತ. ನೋಡಿ ಗೈಸ್, ನಮ್ಮ ಅಕ್ಕ ನೋಡಿ ಗೈಸ್, ಈ ಕಷ್ಟನ ನೋಡಕ್ಕ. ಅಕ್ಕ ಸುಮ್ನೆ ಚಾಕ್ಲೇಟ್ ತೆಗಿಬೇಡ ಕಣೆ. ಏನ್ ತಿನ್ನಿ? ನಾಳೆ ತಿನ್ನತ್ತಾನೆ ಅಂತ. ಕೇಕ್ ತಿನ್ನಲ್ಲ ತಾನೆ? ನಾನು ತಿನ್ನಲ್ಲ ಕೇಕು. ಇದ್ಯಾವುದು ಹೊಸದು ಯಾವ್ದು ಬಂದೈತಿ ಇವಾಗ? ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಇವತ್ತು ಬಂದು ನನ್ನ ಹ್ಯಾಪಿ ಬರ್ಡೇ ಟು ಯು ವ್ಲಾಗ್ ಆಗಿರುತ್ತೆ. ಸೊ ಅಂದರೆ ಏನು ಉತ್ತರ ಸೆಲೆಬ್ರೇಷನು ಆ ಥರ ಏನೂ ಇಲ್ಲ ಗೈಸ್. ನಂಗೆ ಆ ಥರ ಯಾವತ್ತೂ ನಾನು ಸೆಲೆಬ್ರೇಟ್ ಮಾಡಿಲ್ಲ. ಮೇ ಬಿ ಚಿಕ್ಕ ಹುಡುಗಿನ ಮಾಡಿದ್ದೇನೋ, ಬಟ್ ಇವಾಗ ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಆ ಥರ ಸೆಲೆಬ್ರೇಷನ್ ಏನೂ ಇಲ್ಲ. ಜಸ್ಟ್ ಕೇಕ್ ಕಟ್ಟಿಂಗ್. ಅದು ಕೇಕ್ ಕಟ್ಟಿಂಗ್ ಬೇಡ ಅಂತಲೇ ಹೇಳೋದು ನಾನು, ಬಟ್ ಸ್ಟಿಲ್ ಕೇಕ್ ಕಟ್ಟಿಂಗ್. ಆ್ಯಂಡ್ ನಾಳೆ ಬೆಳಗ್ಗೆ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಜಾಸ್ತಿ ಒಂಥರ ದೇವ್ರ ಭಕ್ತಿ ಜಾಸ್ತಿ ಆಗಿದ್ದೀನಿ, ಅದಕ್ಕೋಸ್ಕರನೇ. ಆ್ಯಂಡ್ ಮಕ್ಕಳೆಲ್ಲ ಸೌಂಡ್ ಮಾಡ್ತಾವ್ರೆ. ಸೊ ಆಬ್ವಿಯಸ್ಲಿ ಕೇಳಿಸ್ತಿರಲ್ಲ. ನಂದು ಏನು ಮೋಹನ್ ಹೆಂಗಿದೆ ಸಾಂಬಾರು? ತುಂಬಾ ಚೆನ್ನಾಗಿದ್ಯಾ? ಯಾಕೋ ಡೌಟ್. ಏಯ್ ನೋಡಿ ಏನೇ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಇದು ನನ್ನ ತಂಗಿದು 30ನೇ ವರ್ಷದ. ನಿಂಗ ಯಾರು ಕೇಳಿದ್ದು? ಬಂದ್ಬಿಡು. ಕರೆಕ್ಷನ್ ಗೈಸ್, 31ನೇ ವರ್ಷದ ವಾರ್ಷಿಕೋತ್ಸವ, ಹುಟ್ಟು ಹಬ್ಬದ ವಾರ್ಷಿಕೋತ್ಸವ. ಸೊ ನಾವು ಕಸ್ಟಮೈಸ್ ಕೇಕ್ ನ ಮಾಡ್ತಾ ಇದೀವಿ. ಯಾಕಂದ್ರೆ ಈ ತರ ಕೇಕ್ ನಿಮ್ಗೆ ಏನಾದ್ರೂ ಬೇಕಂದ್ರೆ ನೀವು ಆರ್ಡರ್ ಮಾಡಬಹುದು. ನನ್ನ ಗಂಡ ಸ್ಟೇಟಸ್ ಹಾಕೋರಾ? ಏನ್ ಹಾಕೋರ್ತು? ನಿನ್ ಫೋನಿಂದ ನಿನ್ ಸ್ಟೇಟಸ್ ನೋಡ್ತೀನಿ. ನನ್ಗೆ ಏನಾದ್ರು ಕಿತಾಪತಿ ಸ್ಟೇಟಸ್ ಹಾಕಿರ್ತೀನಿ, ನಂಗೆ ಗೊತ್ತು. ಹ್ಯಾಪಿ ಬರ್ಡೇ ಮೇಡಮ್, ಯು ಆರ್ ದ ರೀಸನ್ ಮೈ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೈ ಬ್ಯಾಂಕ್ ಅಕೌಂಟ್ ಈಸ್ ಎಂಟಿ. ರೀ, ನನ್ನ ಬರ್ಡೇ, ನನ್ನ ಆ್ಯನಿವರ್ಸರಿ ಬರ್ರಿ ಇದೇ ಫೋಟೋ ಗೈಸ್, ಬರ್ರಿ ಇದೇ ಫೋಟೋ ಹಾಕ್ತಾರೆ. ಎಷ್ಟು ಒಳ್ಳೆ ಫೋಟೋ ಇದೆ. ಅದು ನೀ ನಂಗೆ ಬೈದಿದ್ಯಾ, ಹೊಗಳಿದ್ಯಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಚಪಾತಿ ಇಟ್ಟಾಯ್ತು ಅಮ್ಮಿ? ಬಿಡು, ಮಾಡ್ತೀನಿ. 5 ನಿಮಿಷ ಮಾಡ್ತೀನಿ ಬಿಡು ನಾನು. ಸೊ ಲಕ್ಷಿತ್, ನಾನು ವಿಶ್ ಮಾಡ್ತೇನೆ. ನನ್ನ ಹ್ಯಾಪಿ ಬರ್ಡೇ ಇವತ್ತು. ಕಮ್ ವಿಶ್ ಮೀ. ಥ್ಯಾಂಕ್ ಯು ಮೈ ಸಿಂಬಾ. ಗೈಸ್, ನಮ್ಮಮ್ಮ ನಾನೇನು ಕೇಕ್ ಬರೀನ, ಕೇಕ್ ಇಟ್ಕೊಂಡು ಕೇಕ್ ಅಂತ ಅದಾಗಲಿ ಬಿಡಮ್ಮಿ, ಆರಾಮಾಗಿ ತಿನ್ಸು ಅಂತ. ಕೇಕ್ 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 ಎಲ್ಲ ಇಟ್ಟಿದ್ದೀನಿ. ಇವತ್ತಿನ ದಿವಸ ನಚ್ಚು ಹುಟ್ಟಿದ್ದು ನಂದು. ಇವಳು ಮೆಂಟ್. ಇವತ್ತು ನನ್ನ ಬರ್ಡೇ ಅಂದ್ರೆ ಆಬ್ವಿಯಸ್ಲಿ ಇವತ್ತು ಕುಡ್ಕೊಂಡು ಮನೆಗೆ ಬಂದಿದ್ಯಾ? ಏನು ಸಾಂಬಾರ್ಗೆ ಜೀರಿಗೆ ಹಾಕಿರೋ ನೀನೇ ಅನ್ಸುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಕಣ. ನಂಗೆ ಜೀರಿಗೆ ಅಂದ್ರೆ ಇಷ್ಟ. ನನಗೆ ಅಕ್ಕ ಇನ್ನೇನು ಮಾಡ್ತಿದ್ಯಾ ಹೇಳು? ಈ ಚಾಪಿಂಗ್ ಬೋರ್ಡ್ನ ತಗೊಂಡು ಅದ್ರ ಮೇಲೆ 2 ಪೀಸ್ ಕೇಕ್. ಗೈಸ್, ಫಸ್ಟ್ ಆಫ್ ಆಲ್ ಗೈಸ್, ಲೆಟ್ ಮೀ ಟೊಮೆಟೊ ಗೊಜ್ಜುಗೆ ಚಿಕನ್ ಮಸಾಲ ಹಾಕೋದು ಏಕೈಕ ಬರ್ತಿದ್ದೀನಿ. ಏನ್ ನೀನು ಹೇಳು? ಪಕ್ಕದ ಮನೆಯವಳೆ ಕರೆಕ್ಟ್. ನೀನು ಬರ್ತೀಯಲ್ಲ, ನಂಗೆ ಏನಾದರೂ ಕೊಡು ಅಂತ. ಅವಾಗ ಈ ರೆಕಾರ್ಡ್ ತೋರಿಸ್ತೀನಿ.
ಬಟ್ ಅವ್ರು ಪನ್ನೀರ್ ಅದು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ. ಅಲ್ಲ ಆಕ್ಚುಲಿ ಎಲ್ಲ ಅದೃಷ್ಟ ಟೊಮೆಟೊ ಗೊಜ್ಜು ಟೊಮೆಟೊ ಹಾಕ್ತಾರೆ. ಇಲ್ಲ ಅವಳು ಅದು ಮಾಡ್ತಾಳೆ ಪನ್ನೀರ್ ಚೆನ್ನಾಗಿರುತ್ತೆ. ಪನ್ನೀರ್ ಮಸಾಲ ತರ ಮಾಡ್ತಾರೆ. ಅದು ಗಿಡ್ಡೆ ಒಂದಷ್ಟು ಇರುತ್ತೆ. ಅವ ಟೊಮೆಟೊ ಕಡಿಮೆ ಇತ್ತು ಅಂತ ಆಲೂಗೆಡ್ಡೆ ಹಾಕಿರ್ತಾಳೆ. ಅದೊಂದು ಮಿಕ್ಸ್ ಪಲ್ಯ ಆಗೋಯ್ತು. ಕ್ಯಾಪ್ಸಿಕಮ್ ಹಾಕ್ದೆ, ಆಲೂಗೆಡ್ಡೆ ಹಾಕ್ದೆ, ಟೊಮೆಟೊ ಹಾಕ್ದೆ, ಮಿಕ್ಸ್ ಪಲ್ಯ ಆಗೋಯ್ತು ಆಮೇಲೆ. ಎಲ್ಲ ಪ್ರೇ ಮಾಡಿ ಲಕ್ಷ್ಮಮ್ಮ ಶಾಂತವಾಗಿರ್ಲಿ ವರ್ಷ ಅಂತ ಮಾಡಿ ಎಲ್ಲ ಪ್ರೇ ಮಾಡಿ ಪ್ರೇ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಡಿಯರ್ ಲಚ್ಚು. ಹ್ಯಾಪಿ ಬರ್ಡೇ ಟು ಯು. May God bless you. May God bless you. Happy birthday to you. ಅದ್ರಲ್ಲಿ ಎಗ್ ಹಾಕಿದೆ. ಅರುಣ್ ಸಾಂಗ್ ಹೇಳಿ. ನಗುತ್ತಾ ನಗುತ್ತಾ ಬಾಳು. ಲಚ್ಚು ಈ ಕಡೆ ನೋಡಿ. ನೀನ್ ಯಾಕೆ ಹಿಂಗ್ ಮಾಡ್ತೀಯ? ನೀನೇ ಇದ್ ನೋಡ್ಬಿಟ್ಟು. ಅವ್ನು ಹುಷಾರ ಆಲ್ರೆಡಿ. ಅವ್ನು ಕೇಕ್ ತಗೊಂಡು ತಿಂತ ಮನೆಗೆ. ಚಾಕ್ಲೇಟ್. ಅಯ್ಯೋ ಅಲ್ಲ ಇವಾಗ ನಾನು ನೋಡ್ತಾ ಇದ್ರೆ ನಗ್ಬೇಕೋ ಬಿಡ್ಬೇಕೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವ್ ನೋಡಿದ್ರೆ ಖುಷಿ ಆಗ್ತಿದೆ, ಬಟ್ ಕೇಕ್ ಸಿಗಲ್ವಲ್ಲ ಅಂತ ಬೇಜಾರಾಗ್ತಿದೆ. ಯಪ್ಪ ಇವನು ಓಕೆ ಗೈಸ್ ಕನ್ಫರ್ಮ್ ಆಯ್ತು ನಮ್ಗೆ ಕೇಕ್ ಸಿಗಲ್ಲ ಅಂತ. ಹೆಚ್ಚು ಇದು ತೊಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ವಲ್ಪ ದಿನ ಅಷ್ಟೇ ಡನ್ ಮೇಡಮ್. ಅವನು ಏನಾಗಿ ಹಾಕಿ ತಿಳ್ಕೊಳಲ್ಲ ಅವನು. ತಿನ್ನೋ ಲಕ್ಷಿ. ಔಸಿ ಕಾಮಿಡಿದಾಳೆ ಅವಳು, ಬರಲ್ಲ ಇನ್ನ. ಚೆನ್ನಾಗಿರುತ್ತೆ. ಅಮ್ಮ ಮುಖ
ಕ್ಯಾಮ್ರಾ ನೋಡ್ಬಿಟ್ಲು ಅವಳು. ಬನ್ನಿ ಬನ್ನಿ ಅಲ್ಲ ಬೇಗ. ಯಪ್ಪ ಬಂದ್ರು ಇವಾಗ. ಇವನು ಅಳ್ತವನೆ. ಅಯ್ಯೋ ಏ ನೀನು ಏನು ಗೊತ್ತಾ, ಅಯ್ಯೋ ಕೇಕ್ ವೇಸ್ಟ್ ಆಗ್ತಾ ಇದೆ ಅಂತನಾ? ಓ ನೀವೆಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡ್ಬಿಟ್ರಿ ನಂದು ನರಿಕೆ. ಓ ಸಾಕು ಸಾಕು. ಓಕೆ ಸಾಕು. ಮಾಡ್ತೀನಿ ಅಂತ ಅನ್ಕೋಬೇಡಿ. ಕೇಕ್ ನಾವೇ ವೇಸ್ಟ್ ಮಾಡ್ತೀರಾ. ಮಿಕ್ಕಿದ್ದು ಕೇಕ್ ಇದ್ರೆ ಕೇಕ್ ತಿಂತೀವಿ, ಕ್ರೀಮ್ ಅಷ್ಟೇ ಗೈಸ್. ಮತ್ತೆ ಬೆಳಗ್ಗೆ ಸಿಗೋಣ. ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ಆದ್ಮೇಲೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಗೈಸ್ ನೆನ್ನೆ ಹೇಳಿದ್ದು ಅನ್ಸುತ್ತಲ್ಲ, ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಹಾಗೂ ಅವರು ಇಬ್ಬರೇ ಹೋಗ್ತಿರೋದು. ಲಡ್ಡುಮ್ಮ ಮಲಗಿದ್ದಾನೆ. ಬೆಳಗ್ಗೆ 7:15 ಹೋಗಬೇಕಿತ್ತು. ಬಟ್ ಇವಾಗ ಆಲ್ಮೋಸ್ಟ್ 8 ಗಂಟೆ ಆಗೋಯ್ತು. 20 ಮಿನಿಟ್ಸ್ ಆದಾಗ ಅರ್ಧ ಗಂಟೆ ಲೇಟ್ ಆಗಿದೆ. ಬಟ್ ದಟ್ಸ್ ಓಕೆ ಗೈಸ್. ಸಂಡೇ ಬೇರೆ ರಶ್ ಇರುತ್ತೆ ಅಂತ ಅನ್ಕೋತೀನಿ, ಬಟ್ ಗೊತ್ತಿಲ್ಲ. ಎಸ್ ವೈಟ್ ಏನ್ರಿ ತಗೋರೋಣ ಆಸ್ತಿ. ಇದೊಂದು ಆಸ್ತಿ ಗೈಸ್. ನಾನು ಹಾಗೂ ನನ್ನ ಗಂಡ ಕೈಂಡ್ ಆಫ್ ಟ್ವಿನ್ನಿಂಗ್ ಗೈಸ್, ಕೈಂಡ್ ಆಫ್. ಟ್ರೆಂಡಿಂಗ್ ಮಾಡಿಸ್ತಾರೆ. ಬೇರೆ ಶರ್ಟ್ ತಗೊಂಡಿರೋದನ್ನ ಮುಚ್ಚಿಕ್ಬಿಟ್ಟು ಆಮೇಲೆ ದದ್ದು ಆಚೆ ತೆಗಿ. ಓ ಹಿಂಗ ಸರಿ ಮಾಡಿದ್ದಾನೆ. ಮೇಲೆ ಸ್ವಲ್ಪ ಮೇಲೆ ಸಾಕಾ? ಬಾರವ ಲಕ್ಷ್ಮಮ್ಮ, ದೇವ್ರ ಕಾಯ್ತಾ ಇದೆ. ಏನೋ ದೇವ್ರ ಕಾಯ್ತಾ ಇದಾರೆ. ಇವತ್ತು ನಾನು ಹೊಸ ಸೀರೆನ ಹಾಕೊಂಡಿದ್ದೀನಿ. ಸೊ ಈ ಸೀರೆ ನಿಮಗೆ ಐ ಗೆಸ್ ಮುಂಚೆನೇ ತೋರಿಸಿದ್ನಲ್ವಾ, ಸಂಜಾ ಕ್ರಿಯೇಷನ್ಸ್ ಅಲ್ಲಿ ತಗೊಂಡಿರೋದು. ಆಲ್ಮೋಸ್ಟ್ ಒಂದು 2000 ಆಯ್ತು ಅಂತ ಅನ್ಕೋತೀನಿ ಸೀರೆಗೆ. ತುಂಬಾ ಸಿಂಪಲ್ ಆಗಿ ಗೈಸ್, ಒಂಥರ ಪೇಪರ್ ಲೈಟ್ ವೇಟ್ ಸೀರೆ ಅಂತೀವಲ್ಲ, ಸೊ ಆ ರೀತಿ ತುಂಬಾನೇ ಸಿಂಪಲ್ ಹಾಗೂ ತುಂಬಾನೇ ಲೈಟ್ ವೇಟ್. ಎಷ್ಟು ಲೈಟ್ ವೇಟ್ ಅಂತಂದ್ರೆ ಲಿಟರಲಿ ಅದು ಸೀರೆಗೆ ಇದೇ ಇಲ್ಲ, ತೂಕನೇ ಇಲ್ಲ. ತುಂಬಾ ಕಂಫರ್ಟೇಬಲ್ ಆಗಿದೆ. ಅಂಡ್ ಬ್ಲೌಸ್ ಕೂಡ ನೋಡ್ಬೋದು. ಸೊ ನಾನು ಈ ರೀತಿ ಬ್ಲೌಸ್ ನ ಹೊಲ್ಸ್ಕೊಂಡಿದ್ದೀನಿ. ನೆಕ್ ಸ್ವಲ್ಪ ಈ ರೀತಿ ಕೊಟ್ಟಿದ್ದೀನಿ ಗೈಸ್, ಲೈಕ್ ಒಂಥರ ಹಿಂಗೆ ಇಲ್ಲಿ ಫ್ರಂಟಲ್ ಹುಕ್ಕು ಅಂಡ್ ಸ್ಲೀವ್ಸ್ ಒಂಥರ ಮೆಗಾ ಸ್ಲೀವ್ಸ್ ತರ ಅಂಡ್ ಫುಲ್ ಕವರು. ಸೊ ಈ ರೀತಿ ಸಿಂಪಲ್ ಆಗಿ ಹೊಲ್ಸಿರೋದು. ಸ್ವಲ್ಪ ಡಿಫ್ರೆಂಟ್, ಸಿಂಪಲ್ ಆಬ್ವಿಯಸ್ಲಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ನ ರೆಗ್ಯುಲರ್ ಬ್ಲೌಸ್ಗಿಂತಲೂ ಡಿಫ್ರೆಂಟ್ ಆಗಿದೆ. ಹೆಂಗ್ರಿ ಕಾಣಿಸ್ತಾ ಇದ್ದೀನಿ? ಸ್ಕೂಲ್ ಟೀಚರ್ ತರ ಕಾಣಿಸ್ತಾ ಇದೀನಿ ಅಂತ. ಬಟ್ ಐ ಆಮ್ ಜಸ್ಟ್ ಲೈಕಿಂಗ್ ಇಟ್. ಓಕೆ, ಚಂದ ಇದೆ. ಇವಾಗ ಬರ್ಡೇ ದಿವಸ ಇನ್ಸ್ಟೆಡ್ ಆಫ್ ವೇರಿಂಗ್ ಸ್ವಲ್ಪ ಏನಂತಾರೆ ಜೀನ್ಸ್ ಅಥವಾ 1 ಪೀಸ್ ಆ ತರ. ಏ 1 ಪೀಸ್ ನೆನಪಾಯ್ತು, ನಾನು ಇವತ್ತು ಇದಕ್ಕೆ ಹೋಗ್ಬೇಕು, ಇದಕ್ಕೆ ಸ್ಟುಡಿಯೋಗೆ ಹೋಗೋಣ ಅಂತ ಅನ್ಕೊಂಡೆ. ಒಂದು ಚೆನ್ನಾಗಿರೋ ಡ್ರೆಸ್ ತಗೊಳೋಣ ಅಂತ. ಸೊ ಅದು ಹಾಕೊಳ್ಳೋ ಬದ್ಲಿ ಈ ಥರ ಸಾರಿನೇ ಹಾಕೊಳ್ಳೋಣ, ಚಂದ ಕಾಣಿಸ್ತೀನಿ. ಸೀರೆನೇ ಹಾಕೊಳ್ಳೋಣ, ಚಂದ ಕಾಣಿಸ್ತೀನಿ ಅಂತ ಅನ್ಕೊಂಡು ಇವಾಗ ಸೀರೆ ಹಾಕೊಂಡಿದ್ದೀನಿ. ಅಯ್ಯೋ ನಮ್ಮಮ್ಮ ಹೇರ್ ಪಿನ್ ಕೊಟ್ಟಿದ್ರು ರೀ, ಹೂವ ಮುಟ್ಕೋ ಹೋಗ್ಬೇಕಾದ್ರೆ ಅಂತ. ಶಿಟ್ ಮರ್ತ್ಬಿಟ್ಟೆ. ಹೇಳ್ರಿ ಹೆಂಗ್ ಕಾಣಿಸ್ತಪ್ಪ, ಹೊಗಳೂರಿ ಒಂದ್ 5 ನಿಮಿಷ. ಇವತ್ತು ನನ್ ಬರ್ಡೇ. 5 ನಿಮಿಷ? ಜೀವನ ಪೂರ್ತಿ ನಿನ್ ಜೊತೆ ಇದ್ದೀನಿ, 5 ನಿಮಿಷ ನನ್ ಬಗ್ಗೆ ಹೊಗಳಕ್ ಆಗಲ್ವಾ? ಸ್ಕೂಲ್ ಇರ್ಬೇಕಾದ್ರೆ ಗಾಂಧಿ ತಾತ ಬಗ್ಗೆ 5 ನಿಮಿಷ ಮಾತಾಡಿ, ಸುಭಾಷ್ ಚಂದ್ರ ಬೋಸ್ ಅಂತವ್ರ ಬಗ್ಗೆ 5 ನಿಮಿಷ ಮಾತಾಡಿ ಅಂತ ಹೇಳೋರು. ಅವ್ರಿಗೆ 5 ನಿಮಿಷ ಯೋಚನೆ ಮಾಡ್ತಾ ಏನಪ್ಪ ಮಾತಾಡೋದು, ಬಿಕಾಸ್ ಅಷ್ಟೊಂದು ಮಾಡೋರೆ. ನಾನ್ ನಿನ್ ಜೊತೆ ಇದೀನಿ ಅಂದ್ರೆ ನಾನು ಎಷ್ಟು ಮಾಡಿರ್ಬೇಕು. ನಮ್ ಲಕ್ಷ್ಮಮ್ಮ ಏನೋ ಏನೋ ಅದೇನೋ ಏನೋ ಮಾಡಿದ್ರೆ 5 ನಿಮಿಷ ಮಾತ್ರ ಹೆಂಗ್ ಲಕ್ಷ್ಮಮ್ಮ? ಪರವಾಗಿಲ್ಲ, ಏನಾದ್ರೂ ಒಂದು ಸ್ವಲ್ಪ ಹೊಗಳಿ. ಹಂಗೆ ನನ್ನ ಎನರ್ಜಿ ಬೂಸ್ಟ್ ಆಗ್ಬೇಕು. Come on, time starts now. ಏಯ್ ನೀನ್ 5 ನಿಮಿಷ ಟೈಮ್ ಕೊಟ್ಟಿದ್ದೆ ತಾನೆ, ಲಾಸ್ಟ್ 20 ಸೆಕೆಂಡ್ಸ್ ಹೇಳ್ತೀನಿ. ಎಷ್ಟು ಗೊತ್ತಾ ನೀವು ಬಜ್ಜಿ. ಸೊ ಎಸ್ ಗೈಸ್, ಹ್ಯಾಪಿ ಬರ್ಡೇ ಟು ಮೀ ಆ್ಯಂಡ್ ಥ್ಯಾಂಕ್ಸ್ ಎಲ್ಲ ವಿಶಸ್ಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ತಗೊಳ್ಳಿ ಅಮ್ಮ. ನೆನ್ನೆ ಲಕ್ಷಿತ್ತು ಅಮ್ಮ ಆಂಟಿ 20 ರೂಪಾಯಿ ಕೊಟ್ರು ಗೊತ್ತಾ? ಓ ನಂಗೆ ಹೇಳಿದ್ ನಾನು 3 ಇದು ಏನು
ಎಲ್ಲೋ ಹಾಗೆ ಯೂಟ್ಯೂಬ್ ನೋಡಿದ್ ನಾನು. ಅರುಣ್ ಅವ್ರ ಲಕ್ಷದ್ಗೆ ಏನೋ ಒಂದಲ್ಲ, ನಾನು ಹೇಳ್ದೆ 3 ಪಿಗಿ ಬ್ಯಾಂಕ್ ತಗೊಂಡ್ಬರೋಣ. ಪಿಗಿ ಬ್ಯಾಂಕ್ 3 ಪಿಗಿ ಬ್ಯಾಂಕ್ ಹೆಂಗ್ ಗೊತ್ತಾ? ಉಂಡಿ ಅಂತ ಹೇಳಿ ಪಿಗಿ ಬ್ಯಾಂಕ್. ಸೊ ಫಾರ್ ಎಕ್ಸಾಂಪಲ್ 5 ರೂಪಾಯಿ ಅನ್ಕೊಳ್ಳೋಕ್ಷಮ, 2 ರೂಪಾಯಿ ಒಂದು ಪಿಗಿ ಬ್ಯಾಂಕು. ಅದು ಲೈಕ್ ಒಂದು ಖರ್ಚು ಮಾಡಕ್ಕೆ, ಒಂದು ಸೇವಿಂಗ್ಸ್ ಮಾಡಕ್ಕೆ, ಒಂದು ಡೊನೇಟ್ ಮಾಡಕ್ಕೆ. ಓಕೆ, ಈ ತರ ಕಾನ್ಸೆಪ್ಟ್ ಅಲ್ಲಿ 3 ತಗೊಂಡ್ಬರೋಣ ಅಂತ ಹೇಳಿದ್ದೆ ಲಕ್ಷಿತಿ. ತಗೊಂಡ್ಬರ್ಬೇಕು ಅವನು ಕೇಳ್ತಾ ಇದ್ದ. ಹೋಗಿದ್ರಿ ನೆನೆ ನಾವು, ಎಲ್ಲ ಸಿಕ್ಕಿರ ನಮ್ಗೆ ಕರೆಕ್ಟ್ ಆಗಿರೋದು. ಸೊ ಅದಕ್ಕೆ 3 ಡೊನೇಟ್ ಮಾಡ್ಬೇಕು ಹಂಗೆ ಅಂತ ಹೇಳಿದ್ದೆ. ಅದ್ರ ಪಾಪ ಚೆನ್ನಾಗಿ ಫಾಲೋ ಮಾಡ್ತಾನೆ ಲಕ್ಷಿತ್ತು. ಆಂಟಿ 20 ರೂಪಾಯಿ ಕೊಟ್ರಲ್ಲ, ಇದು ಸಫಾರಿ ಕರ್ಕೊಂಡು ಹೋಗಿದ್ದೆ. ಕೋರ್ಮಾಳ ಇದೆಲ್ಲ ಗೊತ್ತಿರೋ ಜನಕ್ಕೆ, ಕೋರ್ಮಾಳ ನೋಡಿದ್ರೆ ಅಲ್ಲಿ ಹೋಗಿ ಏನೋ ತಗೊಂಡ್ಬರ್ಬೇಕಾದ್ರೆ ಈ ಅಜ್ಜಿ ಹೋದ್ರಲ್ಲ, ಅಜ್ಜಿಗೆ 20 ರೂಪಾಯಿ ಡೊನೇಟ್ ಮಾಡ್ತೀನಿ ಅಂತ, ಟೇಕ್ ಇಟ್ ಕೊಟ್ಬಿಡು ಅಂತಂದೆ. ಕೊಟ್ಟೆ ಬಿಡೋದ? ಹೌದಾ? ಕೊಟ್ಬಿಟ್ಟ ರೀ. ಲಕ್ಷಿತ್ ಹೆಂಗ್ ಗೊತ್ತಾ ರೀ, ಒಂಥರ ಮುದ್ದು ಮನ್ಸ್ರಿ ಅದ್ರದ್ದು. ಲೈಕ್ ಲಕ್ಷಿತ್ ಹೆಂಗ್ ಗೊತ್ತಾ, ಇಫ್ ಯು ಟೆಲ್ ಸಮಥಿಂಗ್ ಅವ್ನಿಗೆ ಇಷ್ಟಪಟ್ರೆ ಪಕ್ಕ ಮಾಡ್ತಾನ ಅವ್ರು. ಹೌದು, ಅವ್ನಿಗೆ ಇಷ್ಟ ಆಗ್ಬೇಕಷ್ಟೇ. ವೇ ನೀನ್ ಹೆಂಗ್ ಹೇಳ್ತೀರಾ ಆ ರೀತಿಯಲ್ಲಿ ಡಿಪೆಂಡ್ ಅಷ್ಟೇ. ಅಂದ್ರೆ ಅದು ಒಂಥರ ಮುದ್ದು ಮನ್ಸು, ಏನೋ ಒಂಥರ ಇಮೋಷನ್, ಮತ್ತೆ ಜಾಸ್ತಿ ಸೆಂಟಿಮೆಂಟು, ಜಾಸ್ತಿ ಪ್ರೀತಿ ಇದೆ ಅವನ್ಗೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಬಂದು ಸಂಡೇ, ಆ್ಯಂಡ್ ಪ್ರತಿ ಸಂಡೇ ಇಲ್ಲಿ ಅಭಿಷೇಕ ಇರುತ್ತಂತೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬೇಗನೆ ಬಂದು ಆಲ್ಮೋಸ್ಟ್ ಒಂದು 8:30 ಹತ್ತತ್ರ 8 ಮುಕ್ಕಾಲಿಗೆ ಬಂದು ಆಮೇಲೆ 1.5 ಅವರ್ ಹಂಗೆ ಕುತ್ಕೊಂಡಿದ್ದೆ ಸುಮ್ಮನೆ. ಬಿಕಾಸ್ ಅಲ್ಲಿ ಅಭಿಷೇಕ ನಡೀತಿತ್ತಲ್ಲ, ದರ್ಶನ ಸ್ಟಾರ್ಟ್ ಆಗಿರಲಿಲ್ಲ. ನೋಡಿ ಗೈಸ್, ಇದೆ ದೇವಸ್ಥಾನ. ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ಬಟ್ ನಾನು ಒಳಗಡೆ ಏನು ರೆಕಾರ್ಡ್ ಮಾಡಕ್ ಹೋಗಿಲ್ಲ. ಓಕೆ ಗೈಸ್, ಜಸ್ಟ್ ದರ್ಶನ ಆಯ್ತು, ತುಂಬಾ ಚಂದ ಆಯ್ತು. ಅಂತಂದ್ರೆ ಅಂತಂದ್ರೆ ನಾನು ಲಕ್ಷಿತ್ ತರ ಮಾತಾಡ್ತಾ ಇದ್ದೀನಿ. ಅವ್ನು ಎಲ್ಲದಕ್ಕೂ ಅಂತಾನೆ, ಅದೇನಂತ ಅವ್ನಿಗೆ ಗೊತ್ತು. ಎನಿವೇಸ್, ದರ್ಶನ ತುಂಬಾ ಚೆನ್ನಾಗಾಯ್ತು. ಏನಪ್ಪಾ ಅಂದ್ರೆ ನಾವು 200 ರೂಪೀಸ್ ಟಿಕೆಟ್ ಕೊಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದು. 100 ರೂಪೀಸ್ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ವೈಟ್ ಮಾಡ್ಬೇಕಿದೆ. 200 ರೂಪೀಸ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಬಿಡ್ತಾರೆ. ಅದಕ್ಕೊಂದು 5 ನಿಮಿಷ ವೆಯ್ಟ್ ಮಾಡಿದಷ್ಟೇನೆ. ನೀವು ನಾರ್ಮಲ್ ಯಾವುದೇ ಟಿಕೆಟ್ ಇದ್ರೆ ಸ್ಪೆಷಲ್ ದರ್ಶನ ಇದ್ರೆ ನಾರ್ಮಲ್ ಆಗಿ ಹೋಗ್ತೀರಾ ಅಂತಂದ್ರೆ ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್. ಒಂದು ಅಟ್ಲೀಸ್ಟ್ 1 ಅವರ್ ಆದ್ರೂ ಬೇಡಬೇಡಿ, 1 ಅವರ್ ಆದ್ರೂ ಬೇಕು. ನಾವ್ ಯಾಕೆ ಸ್ಪೆಷಲ್ ಟಿಕೆಟ್ ಅಲ್ಲಿ ಹೋಗಿದ್ವು ಅಂತಾನೆ, ನಮ್ ಲಡ್ಡು ಮನ ಮನೇಲಿ ಬಿಟ್ಟು ಬಂದಿದೀವಿ. ಪಾಪ ಸುಮ್ನೆ ಆಮೇಲೆ ಅವ್ನಿಗೂ ಬೇಜಾರಾಗುತ್ತೆ ಅಲ್ವಾ, ಅಪ್ಪ ಅಮ್ಮ ಇಬ್ರು ಇಲ್ಲ ಅಂತಂದ್ರೆ, ಅದಕ್ಕೆ ಸ್ಪೆಷಲ್ ಟಿಕೆಟ್ ಅಲ್ಲಿ ಹೋಗಿದ್ದು. ಅಂಡ್ ತುಂಬಾ ಒಂಥರ ಚಂದ ಅನ್ಸ್ತಿದೆ, ಸಿಕ್ಕಾಪಟ್ಟೆ ಒಂಥರ ಖುಷಿ ಆಯ್ತು. ಮತ್ತೆ ಏನೋ ಒಂಥರ ಪೀಸ್ ಫ್ರೆಂಡ್ಸ್. ಪೀಸ್ ಅಂತಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಅದೇನಂತಂದ್ರೆ ಪರ್ಸನಲಿ ರಶ್ ಇದ್ದಾಗ ಬರಬೇಡಿ, ವೀಕ್ ಡೇನೆ ಬನ್ನಿ, ಸ್ವಲ್ಪ ಇನ್ನೂ ಟೈಮ್ ಸಿಗುತ್ತೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಕ್ಕೆ. ಶುಕ್ರವಾರ ಇದ್ರೆ ರಶ್ ಇರುತ್ತೆ ರೀ, ಬೇರೆ ಟೈಮಲ್ಲಿ. ಶುಕ್ರವಾರ ಬಂದ್ರೆ ಮಾತ್ರ ದೇವರು, ಬೇರೆ ದಿನ ಬಂದ್ರೆ ದೇವ್ರು ಅಂತ ಆತರ ಏನಿಲ್ಲ. ಯಾವತ್ತು ಸ್ವಲ್ಪ ಕಡಿಮೆ ಜನ ಇರ್ತಾರೆ ನೋಡ್ಕೊಂಡು ಬಂದ್ರೆ, ಆದ್ರೆ ಸ್ವಲ್ಪ ಎಕ್ಸ್ಪ್ಲೋರ್ ಅಂದ್ರೆ ನಿಜ ದೇವಸ್ಥಾನ ಇಷ್ಟೊಂದು ಇದೆ ಇದ್ರಾಗಲಿ, ಇದು ತುಂಬಾ ಇದೆಯಲ್ಲ, ಎಕ್ಸ್ಪ್ಲೋರ್ ಮಾಡ್ಬೋದು. ಇವಾಗ ಬಂದು ಈ ರಶ್ ಅಲ್ಲಿ ನಿಜ ಬೇಕಾದ್ರೆ 2 ಅವರ್ ಕಾದ್ಬಿಟ್ಟು ಒಂದಿದೆ ಅಂತಾರೆ. ಅದೇ ಏನು ಮಾಡಕ್ಕಾಗಲ್ಲ ಫ್ರೆಂಡ್ಸ್. ರಶ್ ಅಂತ ಇವಾಗ ನಾವ್ ಒಬ್ಬರಿಗೆ ದೇವ್ರವ್ರು, ಎಲ್ರಿಗೂ ದೇವ್ರೇ ತಾನೆ. ಸೊ ಎಲ್ರು ದೇವ್ರು ಎಲ್ರಿಗೂ ದೇವ್ರೆ, ಎಲ್ಲಾ ದಿನನೂ ದೇವ್ರೆ. ಅರ್ಥ ಆಯ್ತಾ? ಶುಕ್ರವಾರನೇ ಬರ್ಬೇಕು, ಗುರುವಾರನೇ ಬರ್ಬೇಕು ಅಂತ ಅದನ್ನ ತಲೆ ತೆಗ್ದ್ಬಿಡ್ಬೇಕು. ಒಬ್ಬರದ್ದು ಒಂದು ಕಾನ್ಸೆಪ್ಟ್ ಇರ್ತೇರಿ, ಶುಕ್ರವಾರನೇ ಮಂಗಳವಾರನೇ ಯಾಕೆ ಗೊತ್ತಾ ಬರೋದು? ಓಕೆ, ಬಿಕಾಸ್ ಅವತ್ತಿನ ದಿವ್ಸನೇ ಏನೋ ಒಂಥರ ಶುಭ ದಿವಸ. ಮತ್ತೆ ಶುಕ್ರವಾರ ಅಂತಂದ್ರೆ ಹೆಣ್ದೇವ್ರನ್ ವಾರ. ಅದ್ರಿಂದೇನೆ ಏನೋ ಲಾಜಿಕ್ ಇರುತ್ತೆ ರೀ. ನಾವೇನೋ ಹೇಳ್ತೀವಿ ಹಂಗೇನಿಲ್ಲ ಹಂಗಿಲ್ಲ ಅಂತ, ಪ್ರಾಕ್ಟಿಕಲ್ ಆಗಿ ರೀ. ಅದ್ ನನ್ ಮೀಶೋ ಇಂದ ಕ್ಯಾನ್ಸಲ್ ಆಯ್ತು ರೀ ಅರುಣ್ ಅವ್ರೆ. ಇದು ಡೆಕೋರೇಷನ್ ಆಯ್ತು, ಮೀಶೋಲ್ ಆರ್ಡರ್ ಮಾಡಿದೆ ವರಮಹಾಲಕ್ಷ್ಮಿಗೆ, ಕ್ಯಾನ್ಸಲ್ ಆಗೋಯ್ತು. ತಗೊಳೋದ ಇವ್ರ ಹತ್ರ ಕಡಿಮೆ ಕೊಡ್ತಾರೆ ರೀ ಇವ್ರು. ನೋಡು, ಅದನ್ನೇನೋ ಆರ್ಡರ್ ಮಾಡಿದ್ ಸೇಮ್ ಟು ಸೇಮ್ ನೋಡಿ. ಕೊಡ್ತಾರಂತ ತಕೊಂಡ್ ತಗೋ. ಸೀರಿಯಸ್ ಆಗಿ ಕೇಳ್ತಾ ಇದೀನಿ. ಬಿ ಕ್ವಿಕ್ ಇನ್ ಲೈಫ್. ನೀನ್ ಅವ್ರನ್ನೇ ಫಾಲೋ ಮಾಡು. ಇವಾಗ ಮೀಶೋಲ್ ಬರ್ಬೇಕು ಅಂದ್ರೆ 4-5 ದಿವಸ ಬೇಕು. ವರಮಹಾಲಕ್ಷ್ಮಿ ಹಬ್ಬನೇ ಬಂದ್ಬಿಡ್ತೀನಿ 4 ದಿವಸದಲ್ಲಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನು ಮೀಶೋಯಿಂದ ಅದನ್ನೇ ಆರ್ಡರ್ ಮಾಡಿದ್ದು, ಸೇಮ್ ಕ್ಯಾನ್ಸಲ್ ಆಗೋಯ್ತು. ಇವಾಗ ಇಲ್ಲಿ ಸಿಗ್ತಿದೆ, ಈ ಹಬ್ಬ ನಿಲ್ಸ್ತಾ ಇಲ್ವಾ? ನಿಲ್ಸ್ಬಿಟ್ಟು ಇಳಿ ಅಂತಂದ್ರೆ ನಿನಗೆ ಇಳಿಯ ಕಷ್ಟ, ನಾನ್ ಮಾಡ್ಲಿ? ಫೈನಲಿ ಗೈಸ್, ಫೈನಲಿ ಬಂದೆ ಹಾರ ತಗೊಳಕ್ಕೆ. ರೀ ಎಷ್ಟ್ ಗೊತ್ತಾ? 600 ರೂಪಾಯಿಗೆ 4 ಅಂತೆ. ಜಾಸ್ತಿ ಆಯ್ತಲ್ವಾ?
ಹಾ ಬೇಡ ಅಂದೆ. ಓಕೆ ಗೈಸ್, ದೇವಸ್ಥಾನದಿಂದ ಬಂದಿದ್ದಾಯ್ತು ಅಂಡ್ ಬರ್ತಾರೆ ಸ್ವಲ್ಪ ನಾನ್ ವೆಜ್ ನ ತಂದಿದೆ, ಮಟನ್ ಹಾಗೂ ಚಿಕನ್. ಅನ್ಕೊಂಡ್ವಿ ಹೋಟ್ಲ್ ಹೋಗ್ಬಿಟ್ಟು ಊಟ ಮಾಡೋಣ ಅಂತ. ಬಟ್ ದೆನ್ ಇವರೆಲ್ಲ ನಾನ್ ವೆಜ್, ನಾನು ಒಬ್ಬಳೆ ವೆಜಿಟೇರಿಯನ್, ಇವರೆಲ್ಲರೂ ನಾನ್ ವೆಜಿಟೇರಿಯನ್. ಮತ್ತೆ ಬೇಡ ಆಮೇಲೆ ಸೊ ಬೇಡ ಅಂತ ಅನ್ಕೊಂಡು ಮನೇಲೆ ತಂದ್ವಿ ಗೈಸ್. ಅಂಡ್ ಮಮ್ಮಿ ಹೇಗಿದೆ ಮಮ್ಮಿ? ಚೆನ್ನಾಗೈತಾ? ಅಕ್ಕ ಹೆಂಗ ಅನ್ಸ್ತಾ ಇದೆ? ಸೂಪರ್, ಜೀವನ ಪಾವನ. ಸೊ ನಮಗೆ ಮಶ್ರೂಮ್ ಫ್ರೈ ಹಾಗೂ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂದ್ರೆ ನಾನ್ ವೆಜ್ ಕ್ರೇವಿಂಗ್ಸ್ ಏನ್ ಆಗ್ತಾ ಇಲ್ಲ, ಬಿಕಾಸ್ ಮಶ್ರೂಮ್ ಎಷ್ಟು ಚಂದ ಮಾಡಿದ್ದಾರೆ ಅದಕ್ಕೋಸ್ಕರನೇ. ಅಂಡ್ ನಂದು ಕೂಡ ಕರೆದಿದ್ದೀವಿ, ನಂದು ವರಮಹಾಲಕ್ಷ್ಮಿ ಹಬ್ಬ ಕ್ಲೀನಿಂಗ್ ಸ್ವಲ್ಪ ಬಿಸಿ ಇದ್ದಾಳೆ, ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಸಂಜೆ ಮೇಲೆ ಅಂತ ಹೇಳಿದ್ದಾಳೆ ಗೈಸ್. ಸೊ ಅಷ್ಟೇ, ಬರ್ಡೇ ಬಂದು ಸಿಂಪಲ್ ಆಗಿ ಒಂಥರ ಜಾಯ್ಫುಲ್ ಆಗಿ ನಡೀತಾ ಇದೆ. ಅಂಡ್ ಸಾರಿ ಕೂಡ ಅಮ್ಮ ಹೇಳಿದ್ರು ಚೇಂಜ್ ಮಾಡುದು ಅಂತ, ಬಟ್ಟೆ ನಾನು ಬೇಡ, ಬಿಕಾಸ್ ಸೀರೆ ಬಿಚ್ಚಿದ್ರೆ ಆಮೇಲೆ ನೆಕ್ಸ್ಟ್ ನನ್ನ ಹತ್ರ ಮಾಮೂಲಿ ಹಳೆ ಬಟ್ಟೆನೇ ಇದೆ, ಹಳೇದು ಹಾಕೊಳ್ಳೋಕೆ ಯಾಕೂ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಹೊಸದೇ ಸೀರೆನೇ ಇರಲಿ ಅನ್ಕೊಂಡು ಸೀರೆನೇ ಇದೆ ನಿಮಗೆ ಹಾಕೊಳ್ಳೋದು ಒಂದೇ ದಿನ ಅಲ್ವಾ ಈ ಸೀರೆನ? ಮಾಡ್ಬೇಡ ನಂಗೆ ನನ್ ಗಂಡ ದೊಡ್ಡ ಇವ್ರು ನೋಡಿ, ಬಿಸಿಗೆ ಎಲ್ಲಾ ಪ್ರತಿನೇ ಸರ್ ಒಂದು ಸೀರೆ ಕೊಡಿಸ್ತಾರೆ, ನಾನು ರಿಪೀಟ್ ಮಾಡದ ಸೀರೆನ ಅಲ್ವಾ ರೀ? ಹೌದು, ನೀನು ಯಾವತ್ತಾನ ರಿಪೀಟ್ ಮಾಡಿದ್ದಮ್ಮ? ಸರಿ ಆಯ್ತಾ? ಹೆಂಗಿದೆ ಮಶ್ರೂಮ್ ಇದು? ಯಾರು ಮಾಡಿದ್ದು? ಅದಕ್ಕೆ ಚೆನ್ನಾಗಿದೆ. ನಮ್ಮಮ್ಮನೇ ಹೆಡ್ ಶೆಫ್, ಬಟ್ ನಾನು ಕಟ್ ಮಾಡೋದು. ನೀನ್ ಹತ್ರ ಸೂ ಶೆಫಾ? ಸೂ ಶೆಫ್ ಅಲ್ಲ, ನಿನ್ನ ಹತ್ರ ಕ್ಲೀನರು, ಕಟಿಂಗ್ ಮಾಸ್ಟರ್. ಕಟಿಂಗ್ ಮಾಸ್ಟರ್. ಮಮ್ಮಿ ಏನಾದ್ರು ಹೇಳ್ತೀಯಾ? ಆಂಟಿ ನಿಜ ಅಂತ ಅಂತಾರೆ ಇವಾಗ. ಹೌದು ಹೌದು. ನಾನೇ ಹೇಳಿದೆ ಮಮ್ಮಿ ಮತ್ತೆ ಅಡುಗೆಲ್ಲ ನಂದೇ ಅಂತ. ಮಮ್ಮಿ ಇದ್ ಹೆಂಗ್ ಮಾಡೋದು, ಅದ್ ಎಷ್ಟ್ ಹಾಕ್ಲಿ, ಇದ್ ಎಷ್ಟ್ ಹಾಕ್ಲಿ, ಅವೆಲ್ಲ ಟೈಮ್ ಇಲ್ಲ ಇವಾಗ. ಅದಕ್ಕೆ ಎಲ್ಲಾನು ಕಟ್ ಮಾಡ್ಕೊಳೋದು, ಏನಂದ್ರೆ ಕಬಾಬ್ ಬೇಯಿಸೋದು, ಕಬಾಬ್ಗೆಲ್ಲ ಮಿಕ್ಸ್ ಮಾಡೋದು ಎಲ್ಲಾನು ಮಾಡಿದೆ. ತಿಂದಿಲ್ಲ ಬಟ್ ಎಲ್ಲಾನು ಮಾಡಿದೆ. ಮಮ್ಮಿಗೂ ಈಸಿ ಆಗಿದೆ ಆಯ್ತಾ? ಅಷ್ಟೇ ಗೈಸ್, ಆಮೇಲೆ ಸರಿ.